ಮಾಜಿ ಸಚಿವ ಕಾಂಗ್ರೆಸ್ನ ಮುಖಂಡ ವಿನಯ್ ಕುಲಕರ್ಣಿ ಮತ್ತೆ ಸಿಬಿಐ ಕಸ್ಟಡಿಗೆ ಕೊಡುವ ಎಲ್ಲ ಸಾಧ್ಯತೆಗಳು ಇದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದೀಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮತ್ತಷ್ಟು ದಿನ ಕಸ್ಟಡಿಗೆ ಕೇಳ್ತಿದ್ದಾರೆ ಸಿಬಿಐ ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್. ಧಾರವಾಡದ ಜಿಲ್ಲಾ ಪಂಚಾಯತ್ನ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಗುರುವಾರ ಮಾಜಿ ಸಚಿವರನ್ನ ಬಂಧನಕ್ಕೊಳಪಡಿಸಿದ್ರು. ಅದಾದಮೇಲೆ ಸಿಬಿಐ ಅಧಿಕಾರಿಗಳ ವಶಕ್ಕೆ ಕೊಟ್ಟರು. ತದನಂತರ ಇವತ್ತು 11 ಗಂಟೆಗೆ ಅದು ಮುಕ್ತಾಯ ಆಗುತ್ತೆ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದೀಗ ಧಾರವಾಡ ಕೋರ್ಟ್ನಲ್ಲಿ ನಡೀತಾ ಇದೆ ವಿಚಾರಣೆ. ಕುಲಕರ್ಣಿ ಅವರಿಗೆ ಕಸ್ಟಡಿಯೋ ಅಥವಾ ಜೈಲೋ ಕಾದು ನೋಡಬೇಕು. ಕೆಲ ಹೊತ್ತಲ್ಲಿ ಕೋರ್ಟಿನಿಂದ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ. ಮಹತ್ವದ ಆದೇಶವನ್ನು ಕೊಡ್ತಾರೆ. ಕಸ್ಟಡಿಗೆ ಪಡೆಯೋದಕ್ಕೆ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಕೊಲೆ ಸಂಚು, ಸಾಕ್ಷ್ಯದ ನಾಶದ ಬಗ್ಗೆ ದಾಖಲೆ, ಬಿಕಾಸ್ FIR ಫೈಲ್ ಮಾಡಿರೋದೇ ಹಾಗೆ 302, 143, 147, 148 IPC ಸೆಕ್ಷನ್ ಇವೆಲ್ಲ 102B, 120B. ಸೊ ಹಾಗಾಗಿ ಕೊಲೆ, ಆಸ್ತಿ ಒಳಸಂಚಿನ ಕಥೆ, ಜೊತೆಗೆ ಸಾಮಾಜಿಕ ಪರಿಸರ ಹಾಳು ಮಾಡೋದು, ಹೀಗಾಗಿ ಒಂದಷ್ಟು ಎಲ್ಲದರ ಮೇಲೆ FIR ಆಗಿರೋದ್ರಿಂದ ಇದೀಗ ಅದ್ರ ಬಗ್ಗೆ ಪೂರಕ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಈಗ ಅದನ್ನು ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ. ಇನ್ನಷ್ಟು ವಿಚಾರಣೆ ಮಾಡಬೇಕು. ಸ್ಥಳ ಮಹಜರು ಇನ್ನೂ ಬಾಕಿ ಇದೆ. ಹಾಗಾಗಿ ಇವರನ್ನು ಮತ್ತಷ್ಟು ದಿನ ನಮ್ಮ ವಶಕ್ಕೆ ಕೊಡಿ ಅಂತ ಸಿಬಿಐ ಅಧಿಕಾರಿಗಳು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ಕುಲಕರ್ಣಿ, ವಿನಯ್ ಕುಲಕರ್ಣಿ ಅವರ ಪರವಾಗಿ ಕೂಡ ಬಾಹುಬಲಿ ಅವರ ಲಾಯರ್ ಹೆಸರದು, ಅವರು ಕೂಡ ತಮ್ಮ ಪ್ರತಿವಾದವನ್ನು ಅವರು ಮಂಡಿಸ್ತಾರೆ. ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ಸಲ್ಲಿಸಿದ್ದಾರೆ. ಜೊತೆಗೆ ಎಲ್ಲ ವಿಚಾರಣೆಗೂ ಕೂಡ ಸ್ಪಂದಿಸ್ತಾ ಇದ್ದಾರೆ ನನ್ನ ಕಕ್ಷಿದಾರರು. ಹಾಗಾಗಿ ಅವರನ್ನು ಸಿಬಿಐ ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅಲ್ಲಿಂದ ರಿಲೀವ್ ಮಾಡಬೇಕು ಅಂತ ಅವರು ಕೂಡ ತಮ್ಮ ಪ್ರತಿವಾದವನ್ನು ಮಂಡಿಸ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅದರ ತೀರ್ಪು ಹೊರಗೆ ಬರುತ್ತೆ. ಮತ್ತಷ್ಟು ಮಾಹಿತಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನನ್ನ ಸಹೋದ್ಯೋಗಿ ಧಾರವಾಡದಿಂದ ಪರಶುರಾಮ್ ತಹಸೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪರಶುರಾಮ್. ಬೆಳಗ್ಗೆಯಿಂದ ನಿರಂತರವಾಗಿ ಈ ಅಪ್ಡೇಟ್ಸನ್ನು ಜನಕ್ಕೆ ಕೊಡ್ತಾ ಇದ್ದೀವಿ ನಾವು. ಹೇಗಿದೆ ಈಗ ಅವರ ವಾದ ಪ್ರತಿವಾದಗಳು ನಡೀತಾ ಇದೆ? ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ದಾರೆ. ಈಗಿನ ಡೆವಲಪ್ಮೆಂಟ್ಸ್ ಏನು ನಡೀತಾ ಇದೆ ಅಲ್ಲಿ? ನಿಜ ಹರೀಶ್ ನಾಗರಾಜ್, ಈಗಾಗಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಿಬಿಐ ಕಸ್ಟಡಿಯ ಅವಧಿ ಮುಗಿದಿರುವುದರಿಂದಾಗಿ ಕೋರ್ಟ್ನಲ್ಲಿ ಅವರನ್ನ ಕಸ್ಟಡಿಗೆ ಮುಂದುವರಿಸಬೇಕಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕಾ ಅನ್ನುವಂಥದ್ರ ಕುರಿತು ವಾದ ಮತ್ತು ಪ್ರತಿವಾದಗಳು ನಡೀತಾ ಇದ್ದಾವೆ. ಈಗಾಗಲೇ ನ್ಯಾಯಾಧೀಶರು ಕೋರ್ಟ್ ಹಾಲನ್ನು ಪ್ರವೇಶಿಸಿದ್ದು, ಇನ್ನೊಂದೆಡೆ ಸಿಬಿಐ ಪರ ವಕೀಲರು ಜೊತೆಗೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಈ ಆವರಣಕ್ಕೆ ಆಗಮಿಸಿದ್ದಾರೆ. ಮತ್ತೊಂದೆಡೆ ಸಿಬಿಐ ಅಧಿಕಾರಿಗಳು ಕೂಡ ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಈ ಎಲ್ಲ ದಾಖಲೆಗಳು ಏನಂತಂದ್ರೆ 2 ದಿನಗಳಿಂದ ಕಳೆದ 2 ನಿನ್ನೆ ಮತ್ತು ಮೊನ್ನೆ ಯಾವ ರೀತಿ ವಿಚಾರಣೆಯನ್ನ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ವಿಚಾರಣೆಯ ವೇಳೆ ಯಾವೆಲ್ಲ ಮಾಹಿತಿಗಳು ಸಿಕ್ಕಿದಾವೆ ಅನ್ನುವಂಥದ್ರ ಕುರಿತು ಕೂಡ ನ್ಯಾಯಾಧೀಶರಿಗೆ ಮಾಹಿತಿಯನ್ನ ಸಿಬಿಐ ಅಧಿಕಾರಿಗಳು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ 2 ದಿನ ಕಸ್ಟಡಿಗೆ ವಿಸ್ತರಿಸುವಂತೆ ಕೇಳಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಅಲ್ಲಿ ಮತ್ತಷ್ಟು ವಾದ ಪ್ರತಿವಾದಗಳು ನಡೆಸಬೇಕಾಗ್ತದೆ. ಸಿಬಿಐ ಪರ ವಕೀಲರು ಸಮರ್ಥಿಸಿಕೊಳ್ಬೇಕಾಗ್ತದೆ. 2 ದಿನ ಕಸ್ಟಡಿಗೆ ಕೊಡಬೇಕಾದ್ರೆ ಯಾವ ಬೇಸಿಸ್ ಮೇಲೆ ಇವರನ್ನ ಕಸ್ಟಡಿಗೆ ಕೊಡಬೇಕು ಮತ್ತು ಈ ಕಸ್ಟಡಿಯನ್ನ ಮುಂದುವರಿಸಬೇಕು ಅನ್ನುವಂಥದ್ರ ಕುರಿತು. ಇನ್ನೊಂದೆಡೆ ವಿನಯ್ ಕುಲಕರ್ಣಿ ಪರ ವಕೀಲರು ನೀವೇ ಈಗಾಗಲೇ ಹೇಳಿದ ಹಾಗೆ ವಿನಯ್ ಕುಲಕರ್ಣಿ ಅವರು ಸಹಕರಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಸಿಬಿಐ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಅವರ ವಿಚಾರಣೆ ಮತ್ತು ಪ್ರಶ್ನೆ ಕೇಳುವುದು ಏನಿದೆ ಅದೆಲ್ಲ ಮುಗಿದಿದೆ. ಹೀಗಾಗಿ ಅವರನ್ನ ಸಿಬಿಐ ಕಸ್ಟಡಿಗೆ ಕೊಡಬಾರದು ಅನ್ನುವಂಥ ಪ್ರತಿವಾದವನ್ನ ಮಂಡಿಸುವವರಿದ್ದಾರೆ. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸುವಂತಹ ನ್ಯಾಯಾಧೀಶರು ಯಾವುದು ಕನ್ವಿನ್ಸ್ ಆಗ್ತದೆ, ಯಾವ ರೀತಿ ಕಸ್ಟಡಿಗೆ ಈಗಾಗಲೇ ಈ ಹಿಂದೆ ಏನು ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವಾಗ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟಿದ್ರು. ಯಾವ ರೀತಿ ಒಂದು ಕಾನ್ಸ್ಪೈರಸಿ ಆಯಿತು, ಕೊಲೆಗೆ ಸಂಚು ರೂಪಿಸಲಾಯಿತು, ಕೊಲೆಗೆ ಸಂಚು ರೂಪಿಸಿದ ನಂತರ ಕೊಲೆಯನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಅದಕ್ಕೆ ಏನೆಲ್ಲ ಕಾರಣಗಳಿದ್ವು, ಅದಾದ ನಂತರ ಸಾಕ್ಷ್ಯ ನಾಶಪಡಿಸಲಿಕ್ಕೆ ಇವರ ಕೈವಾಡ ಏನಿತ್ತು ಅನ್ನುವಂಥದ್ದನ್ನು ಕುರಿತು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ ನಂತರವಷ್ಟೇ ಸಿಬಿಐ ಕಸ್ಟಡಿಗೆ ಕೊಡಲಾಗಿತ್ತು. ಈಗ ಅದೇ ರೀತಿಯ ವಾದ ಮತ್ತು ಪ್ರತಿವಾದಗಳು ನಡೆಯುವುದರಿಂದಾಗಿ 2 ದಿನ ಕಸ್ಟಡಿಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಕೊಡಬೇಕು ಅನ್ನುವಂತಹ ಬಲವಾದ ವಾದವನ್ನ ಸಿಬಿಐ ಪರ ವಕೀಲರು ಮಂಡಿಸುವವರಿದ್ದಾರೆ.
ಈ ಎಲ್ಲ ವಾದ ಪ್ರತಿವಾದಗಳು ಈಗಾಗಲೇ ನ್ಯಾಯಾಧೀಶರ ಎದುರಿಗೆ ಆರಂಭವಾಗಿದ್ದಾವೆ. ವಿಶೇಷವೆಂದರೆ ವಿನಯ್ ಕುಲಕರ್ಣಿ ಅವರನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವಷ್ಟೇ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಲಾಗಿದೆ. ಮೊನ್ನೆ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲಿ ಖುದ್ದಾಗಿ ನೇರವಾಗಿಯೇ ಎದುರುಗಡೆಯೇ ವಿನಯ್ ಕುಲಕರ್ಣಿ ಅವರು ನ್ಯಾಯಾಧೀಶರ ಮುಂದೆ ನಿಂತುಕೊಂಡಿದ್ರು. ಇವತ್ತು ಆ ಅವಕಾಶವಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಬೆಳಗ್ಗೆ ಬಿಡುಗಡೆ ಆದಂತಹ ಒಂದು ವಿಡಿಯೋ, ಆಡಿಯೋ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ಮೆಸೇಜ್. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಂತ ಹೇಳಿಕೊಂಡಂತಹ ಕೆಲವರು ಆಡಿಯೋಗಳನ್ನ ರಿಲೀಸ್ ಮಾಡಿ ಜನರನ್ನ ಸೇರಿಸಿ ಹಾಗಿದ್ರೆ ಕೋರ್ಟ್ ಹೊರಗಡೆ ಆವರಣದಲ್ಲಿ ಹೇಗಿದೆ ಪರಿಸ್ಥಿತಿ? ಕೋರ್ಟ್ನ ಹೊರಗಡೆ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನದಟ್ಟಣೆ ಸೇರಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ವಿನಯ್ ಕುಲಕರ್ಣಿ ಬೆಂಬಲಿಗರು ಕೂಡ ಬಂದು ನಿಂತಿದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿದ್ದು, ಕೋರ್ಟ್ ಆವರಣದಿಂದ 200 ಮೀಟರ್ ದೂರದವರೆಗೂ ನಿಷೇಧಾಜ್ಞೆಯ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಯಾವುದೇ ಕಾರ್ಯಕರ್ತರನ್ನ ಒಳಗಡೆ ಬಿಡ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾದಂತಹ ಕ್ಲೈಂಟ್ಗಳನ್ನ ಮಾತ್ರ ಒಳಗೆ ಬಿಡ್ತಾ ಇದ್ದಾರೆ, ವಕೀಲರನ್ನ ಮಾತ್ರ ಒಳಗೆ ಬಿಡ್ತಾ ಇದ್ದಾರೆ ಮತ್ತು ಕೆಲವು ಪತ್ರಕರ್ತರನ್ನ ಮಾತ್ರ ಒಳಗೆ ಬಿಟ್ಟಿದ್ದಾರೆ. ಮಿಕ್ಕುಳಿದಂತೆ ಎಲ್ನಿತರರನ್ನ ಕೋರ್ಟ್ನ ಹೊರಗಡೆಯೇ ತಡೆ ಹಿಡಿದು ಪರಿಶೀಲನೆಯನ್ನ ಮಾಡಿ ಕಳಿಸುವಂತಹ ಕೆಲಸ ನಡೀತಾ ಇದೆ. ಒಟ್ಟಾರೆಯಾಗಿ ಯಾವುದೇ ರೀತಿಯ ದೊಂಬಿ ಗಲಭೆಗಳು ನಡೆಯದಂತೆ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರುವುದು ಕೋರ್ಟ್ ಆವರಣದಲ್ಲಿ ಕಂಡು ಬರ್ತಾ ಇದೆ. ಯೋಗೇಶ್ ಗೌಡ್ರ ಕುಟುಂಬದವರು ಬಂದಿದ್ದಾರಾ? ಸುಮಾರು ಎಷ್ಟೊತ್ತು ತಗೋಬಹುದು ನ್ಯಾಯಾಧೀಶರು ತೀರ್ಪು ಕೊಡೋದಕ್ಕೆ? ಇಲ್ಲ, ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಯೋಗೇಶ್ ಗೌಡ ಕುಟುಂಬಸ್ಥರು ಹಾಜರಾಗಿಲ್ಲ. ಕೇವಲ ಸಿಬಿಐ ಅಧಿಕಾರಿಗಳು, ಸಿಬಿಐ ಪರ ವಕೀಲರು, ಜೊತೆಗೆ ವಿನಯ್ ಕುಲಕರ್ಣಿ ಬೆಂಬಲಿಗರು, ವಿನಯ್ ಕುಲಕರ್ಣಿ ಪರ ವಾದ ಮಂಡಿಸುವಂತಹ ವಕೀಲರು ಮಾತ್ರ ಇಲ್ಲಿದ್ದಾರೆ. ಏನು ಲೀಗಲ್ ಆಸ್ಪೆಕ್ಟ್ಸ್ ನಲ್ಲಿ ಚರ್ಚೆ ಮಾಡಬೇಕಾದಂತಹವರು ಈಗಾಗಲೇ ಕೋರ್ಟ್ ಆವರಣದ ಒಳಗಡೆ ಪ್ರವೇಶಿಸಿ ಆಗಿದೆ. ಇನ್ನೂ ಕೆಲ ಹೊತ್ತು ಈ ಒಂದು ವಾದ ಪ್ರತಿವಾದ ನಡೀತದೆ. ನ್ಯಾಯಾಧೀಶರು ಈ ಒಂದು ವಾದ ಪ್ರತಿವಾದವನ್ನ ಆಲಿಸಿದ ನಂತರ ತಕ್ಷಣವೇ ತೀರ್ಪು ಕೊಡಬೇಕಂತ ಏನಿಲ್ಲ. ಮಧ್ಯಾಹ್ನದ ನಂತರವೂ ತೀರ್ಪನ್ನ ಕಾಯ್ದಿರಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ. ಹೀಗಾಗಿ ಸಾಕಷ್ಟು ಕುತೂಹಲದಿಂದ ವಿನಯ್ ಕುಲಕರ್ಣಿ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೋರ್ಟ್ ಹೊರಗಡೆ ಕಾಯ್ತಾ ಇರುವುದು ಕಂಡು ಬರ್ತಾ ಇದೆ. ಹರೀಶ್ ಪರಶುರಾಮ್ ತಹಸೀಲ್ದಾರ್, ಈ ಕ್ಷಣದ ಮಾಹಿತಿಗಾಗಿ ಅಫ್ಕೋರ್ಸ್ ಮತ್ತೆ ಬರ್ತೀವಿ ಮುಂದೆ ನ್ಯೂಸ್ ಅಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ. ಒಂದಲ್ಲ ಎರಡಲ್ಲ 3 ಡೈರಿಯಲ್ಲೇ ನಡೆದಿದ್ದಂತಹ ಸ್ಕೆಚ್ ಅದು. ಮತ್ತೊಂದು ಸ್ಫೋಟಕ ಸುಪಾರಿ. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್. ಒಂದಲ್ಲ 3 ಸುಪಾರಿ. ಒಂದೇನೋ ಗೊತ್ತಾಯ್ತು, ಅದು ಯೋಗೇಶ್ ಗೌಡ್ರ ಕೊಲೆ ಆಯಿತು ಅಂತ. ಆದರೆ ಅವರೊಬ್ಬರೇ ಅಲ್ಲ, ಯೋಗೇಶ್ ಗೌಡ್ರ ಸಹೋದರ ಗುರುನಾಥ್ ಗೌಡ್ರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೋರವರ ಇವರಿಬ್ಬರನ್ನೂ ಕೂಡ ಹತ್ಯೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ 15 ಮಂದಿ ಸುಪಾರಿ ಹಂತಕರನ್ನು ಕೂಡ ಕರೆಸ್ಕೊಂಡಿದ್ರು. ಇದರಲ್ಲಿ 6 ಜನ ಧಾರವಾಡದ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬಾಡಿಗೆ ಮನೆ ಕೂಡ ಮಾಡಿಕೊಟ್ಟಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಗೊತ್ತಾಗ್ತಾ ಇದೆ. ಆರೋಪಿಗಳ ವಿಚಾರಣೆಗೆ ಸಂದರ್ಭದಲ್ಲಿ ಈ ಮಾಹಿತಿಗಳು ಹೊರಗೆ ಬಂದಿದೆ. ಇದೇ ವಿಚಾರಕ್ಕೆ ಮಾತನಾಡಿದ್ದಾರೆ ಗುರುನಾಥ್ ಗೌಡ್ರು, ಅಂದರೆ ಯೋಗೇಶ್ ಗೌಡ್ರ ಅಣ್ಣ. ನ್ಯೂಸ್ 18 ಜೊತೆ ಮಾತಾಡಬೇಕಾದ್ರೆ ಅವಾಗೆಲ್ಲ ಏನಾಯಿತು, ಸ್ಕೆಚ್ ಹಾಕೋಕ್ಕೆ ಬಂದಿದ್ರು, ನಾನು ದೇವರ ಕೃಪೆಯಿಂದ ಬಚಾವಾದೆ ಅಂತ ಕೂಡ ಮಾತಾಡಿದ್ರು. ಅಟ್ ದ ಸೇಮ್ ಟೈಮ್ ನನ್ನ ಕೊಲೆಗೆ ಸ್ಕೆಚ್ ಅನ್ನೋ ಸುದ್ದಿ ಕೇಳಿ ನನಗೂ ಶಾಕ್ ಆಯಿತು, ಆದರೆ ದೇವರ ಕೃಪೆಯಿಂದ ಏನೂ ಆಗಿಲ್ಲ ಅಂತ ನ್ಯೂಸ್ 18ಗೆ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೋರವರ್ ಅವರು ಕೂಡ ಮಾತಾಡಿದ್ರು. ಅವರಿಬ್ಬರು ನ್ಯೂಸ್ 18 ಜೊತೆ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಈ ಬಸವರಾಜನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ಯಾರ ಗುರುನಾಥ್ ಗೌಡ್ರು ಅನ್ನುವಂಥದ್ದನ್ನು ಜೈಲ್ನಾಗ ಕೇಕ್ ಇಟ್ಟು ಅವ್ರನ್ನ ಮುಗಿಸಕ್ಕೆ ಪ್ರಯತ್ನ ಮಾಡಾಕತ್ತಾರ ಅನ್ನುವಂಥ ಒಂದು ಇದನ್ನು ಕೇಸ್ ಹಾಕಿ ನನ್ನ ರಾತ್ರಿ ಬಂದು ನಮ್ಮ ಮನೆಯೊಳಗೆ ರೇಡ್ ಮಾಡಿ ಅವರ ಒಂದು ಗುಂಡಿಟ್ಟು ನನಗೆ ಇಲ್ಲ ಗುರುನಾಥ್ ಗೌಡ್ರ ಮನ್ಯಾಗ ಗುಂಡು ಸಿಕ್ಕಾವು ಅನ್ನುವಂಥ ಭಾವನಾದಿಂದ ನನಗೆ ಅದನ್ನೊಂದು ಹರ್ಯಾಸ್ಮೆಂಟ್ ಮಾಡಿ ಅವತ್ತು ಜೇರ್ ಕಡ್ದ ನಾನು ರಾತ್ರಿ ಸಿಕ್ಕಿದ್ರೆ ನಾನು ಎನ್ಕೌಂಟರ್ ಮಾಡುವಂಥ ಪೊಸಿಷನ್ ಅವರು ಪ್ರಶಾಂತ್ ನಾಯ್ಕ ಮತ್ತು ಚಂದ್ರಶೇಖರ್ DSP ಆನಂದ್ ಟಕ್ಕನ್ ಅವರು ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಮಾಹಿತಿ ನನಗೆ ಅವರ ಇದ್ರೊಳಗನ ಒಬ್ಬ ಡಿಪಾರ್ಟ್ಮೆಂಟ್ನೊಳಗೆ ಒಬ್ಬರು ಮಾಹಿತಿ ಕೊಟ್ಟರು. ಇಲ್ಲ ಹಿಂಗೆ ಆಗೈತಿ, ನೀನು ಎನ್ಕೌಂಟ್ರ್ ಮಾಡೋಕೆ ಅವರೆಲ್ಲರೂ ಸ್ಕೆಚ್ ಹಾಕ್ಯಾರ ಮತ್ತು ಅದು ಪ್ರಭಾವಿ ವ್ಯಕ್ತಿಗಳ ಆ ಕೇಸ್ ಯೋಗೇಶ್ ಗೌಡ್ರ ಕೇಸ್ ಮುಚ್ಚೋದ್ರ ಸಲುವಾಗಿ ಇದನ್ನು ಪ್ಲ್ಯಾನ್ ಹಾಕ್ಯಾರ. ದಯವಿಟ್ಟು ಇದ್ರಾಗ ನೀವು ಹೆಂಗಾರ ಮಾಡಿ ಉಳ್ಕೋರಿ ಅನ್ನುವಂಥ ಅದನ್ನು ನನಗೆ ಮಾಹಿತಿ ಬಂದಾಗ ರೇಡ್ ಮಾಡಿದಾಗ ಅದು ಬಂದೂಕ್ ಅವತ್ತೇನು ಪಿಸ್ತೂಲ್ ಸಿಕ್ಕಿದ್ದಿಲ್ಲ ರೀ ಅವರಿಗೆ. ಸುಳ್ಳ ಅವರು ನಮ್ಮ ಮನ್ಯಾಗನ ಒಳಗೆ ಗುಂಡಿಟ್ಟು ಇಲ್ಲ ಗುಂಡು ಸಿಕ್ಕವು 3 ಗುಂಡು ಸಿಕ್ಕವು ಅನ್ನುವಂಥ ಮಾಹಿತಿ ಅವ್ರು ಹೇಳಿದಾಗ ಸುಲ್ಪಿ ಅವ್ರಿಗೆ ಫೋನ್ ಹಚ್ಕೊಟ್ರು. ಸುಲ್ಪಿ ಅವ್ರು ನನಗೆ ವಿಷಯ ಹೇಳಿದರು. ಇಲ್ಲ ಅದೇನೈತಿ ಅವ್ರು ಹೇಳಿದ್ದಕ್ಕೆ ನೀನು ಅವ್ರಿಗೆ ಮಾಹಿತಿ ಕೊಡು ನೀನು ಅಂತಂದರು. ನಾನು ಅದನ್ನು ಏನು ಮಾಹಿತಿ ಕೊಡೋಕತ್ತೀರಿ, ನನಗೆ ಅವ್ರು ಪಿಸ್ತೂಲ್ ತೋರ್ಸನ್ನಕತ್ತಾರ. ಅಲ್ಲೇ ಯಾವ್ದಾರ ಒಂದು ಅವ್ರು ಇದನ್ನ ಮಾಡ್ತಾರೆ
ಅಲ್ಲಿ ಹೌದು ನಂದಂತ ಹೇಳಂದ್ರು. ಅದಕ್ಕೆ ನಾನು ಅದನ್ನು ಒಪ್ಪಲಿಲ್ಲ. ಮನೆ ಕರ್ಕೊಂಬಂದ್ರು, ಇಲ್ಲೆಲ್ಲ ಹುಡುಕಾಡಿದ್ರು, ಸಿಗ್ಲಿಲ್ಲ ರೀ. ಬಸವರಾಜ್ ಕೊರವಾರ ಅವ್ರಿಗೆ ನಮಗೆ ಈ ಯೋಗೇಶ್ ಗೌಡ್ರ ಕೇಸ್ ಎತ್ತೋದ್ರಿಂದ ಏನೋ ಇದನ್ನು ಮಾಡಿ ಯೋಗೇಶ್ ಗೌಡ್ರ ಕೇಸ್ ಮುಚ್ಚಿ ಹಾಕಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಸವರಾಜ್ ಕೊರವಾರ ಅವ್ರನ್ನ ನನ್ನ ಮರ್ಡರ್ ಮಾಡೋಕೆ ಮಂಗಳೂರಿಂದ ಸುಪಾರಿ ಕೊಟ್ಟಿದ್ರಿ. ಅವ್ರು ಮಂಗಳೂರವ್ರು ಸುಪಾರಿ ಕಿಲ್ಲರ್ ಏನು ಧಾರವಾಡದೊಳಗೆ ಬಂದು ಕಲ್ಯಾಣನಗರ ಸಡಿ ರೈಲ್ವೆ ಸ್ಟೇಷನ್ಗೆ ಅವರು ಒಂದು ಮನೆಯೊಳಗೆ ಇದ್ರು ಅನ್ನುವಂಥ ಮಾಹಿತಿ ನಮಗೆ ಬಂದಿತ್ತು ರೀ. 2017ರಲ್ಲಿ ನಮ್ಮ ಕೊಲೆ ಮಾಡೋಕ್ಕೋಸ್ಕರ ನನ್ನನ್ನು ಕೊಲೆ ಮಾಡಿಸೋದಕ್ಕೋಸ್ಕರನೂ ಸುಪಾರಿ ಹಂತಕರು ಬಂದಿದ್ದರು, ಧಾರವಾಡದಲ್ಲಿ ಮನೆ ಮಾಡಿಕೊಂಡಿದ್ರು ಅನ್ನುವಂಥ ವಿಷಯ ಕೇಳಿ ತಿಳಿದು ಬಂದಿದೆ. ಇದು ಬಹಳ ನೋವಿನ ಸಂಗತಿ. ನಾವು ಹೋರಾಟವನ್ನು ಆರಂಭ ಮಾಡಿದ್ದು ಧಾರವಾಡದ ಸ್ವಾಸ್ಥ್ಯಕ್ಕೋಸ್ಕರ. ಧಾರವಾಡದಲ್ಲಿ ಸರಣಿ ಕೊಲೆಗಳಾಗ್ತಾ ಇದ್ವು, ಅವು ನಿಲ್ಲಬೇಕು. ಹಾಗೂ ಯೋಗೇಶ್ ಗೌಡರು ಜನಪ್ರತಿನಿಧಿ ಆಗಿದ್ದರಿಂದ ಅವರ ಕೊಲೆ ಆದ ಮೇಲೆ ಯೋಗೇಶ್ ಗೌಡರಿಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನಿಸಿದ ಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ದೃಷ್ಟಿಕೋನದಿಂದ ಒಂದು ಹೋರಾಟನ ಆರಂಭ ಮಾಡಿದ್ವಿ ನಾವು ಇವತ್ತು. ಹೋರಾಟಗಾರರನ್ನು ಕೂಡ ಕೊಲ್ಲಕ್ಕೆ ಸಂಚು ರೂಪಿಸ್ತಾರೆ ಅಂತ ಕೇಳಿದ್ರೆ ಬಹಳ ಬೇಸರದ ಸಂಗತಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದೆ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ಬಿಹಾರ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದೇವೆ ಅನ್ನೋ ನನಗೆ ಅನಿಸ್ತಾ ಇದೆ. ಗುರುನಾಥ ಗೌಡರಿಗೆ ಒಂದು ವಿಷಯ ನನಗೆ ಗೊತ್ತಿತ್ತು ಏನಂತ ಕೇಳಿದ್ರೆ, ಗುರುನಾಥ ಗೌಡರ ಎನ್ಕೌಂಟರ್ ಮಾಡೋ ಪ್ಲಾನ್ ನಡೆದಿತ್ತು. ಆವಾಗ ನಾವು ಏನ್ ಮಾಡಿಬಿಟ್ವಿ, ಗುರುನಾಥ ಗೌಡರನ್ನ ಬಚಾವ್ ಹೇಗೆ ಮಾಡಬೇಕೋ ಅದಕ್ಕೊಂದಿಷ್ಟು ವಿಷಯಗಳನ್ನು ಇಟ್ಟುಕೊಂಡು ನಾವು ಯೋಗೇಶ್ ಗೌಡರ ಪ್ರಕರಣದಲ್ಲಿ ಒಂದಿಷ್ಟು ಮಾಧ್ಯಮ ಗೋಷ್ಠಿಯನ್ನು ಮಾಡಿ ಅದನ್ನು ಹೋರಾಟವನ್ನು ತೀವ್ರ ಮಾಡಿದ್ರಿಂದ ಗುರುನಾಥ ಗೌಡರು ಅವಾಗೇನು ಎನ್ಕೌಂಟರ್ ಮಾಡೋ ಪ್ಲಾನ್ ಇತ್ತು, ಒಂದು ಸ್ವಲ್ಪ ಅದು ಅಲ್ಲಿಗೆ ಹತ್ತಿಕ್ಕಲಾಯಿತು ಅಂತ ನನಗನ್ನಿಸ್ತು. CBIದವರು ಸರಿಯಾದ ದಿಕ್ಕಿನಲ್ಲಿ ಈ ಎನ್ಕ್ವೈರಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯಾರೇ ತಪ್ಪಿತಸ್ಥರಿರಲಿ, ನಾವು ನೋಡ್ರಿ ಅವಾಗ ಆರಂಭದಿಂದ ಹಿಡಿದು ನಿನ್ನೆವರೆಗೂ ಕೂಡ ನಾವು ಹೇಳಿದ್ದು ಇಷ್ಟೇ ಏನಂತ ಕೇಳಿ, ತಪ್ಪಿತಸ್ಥರು ಯಾರಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಅವ್ರು ಎಷ್ಟೇ ಪ್ರಭಾವಿಗಳಾಗಿರಲಿ ಅವರು ವಿಚಾರಣೆಗೆ ಒಳಪಡಬೇಕು. ಇವತ್ತು ಕಣ್ಣು ಮುಂದೆ ಇದೆ, ಎಲ್ಲರೂ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಮನೆ ಮಾಲೀಕ ಬಾಡಿಗೆದಾರ ನಡುವೆ ಹೊಡೆದಾಟ ನಡೆದು ಹೋಗಿದೆ. ಮನೆ ಖಾಲಿ ಮಾಡೋ ವಿಚಾರಕ್ಕೆ ಇಬ್ಬರ ನಡುವೆ ಬರೀ ಗಲಾಟೆ ಅಲ್ಲ, ಹೊಡೆದಾಟ ಕೂಡ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಏರಿಯಾ ಆರ್ಟಿ ನಗರ. ಮನೆ ಸೈಯದ್ ಅನ್ನೊಂದು, ಬಾಡಿಗೆಗೆ ಬಂದಿದ್ದು ಮೊಹಮ್ಮದ್ ಅಂತ. ಸೊ ಕ್ಲಿಯರ್ಲಿ ಮೊಹಮ್ಮದ್ ಮತ್ತು ಸೈಯದ್ ನಡುವೆ ಬಾಡಿಗೆ ವಿಚಾರಕ್ಕೆ ಕಟ್ಟಿರಲಿಲ್ಲ ಅನ್ನೋ ವಿಚಾರಕ್ಕೆ ದೊಡ್ಡ ಹೊಡೆದಾಟ ನಡೆದೋಗಿದೆ. ಲಾಕ್ಡೌನ್ ಆದಾಗಿಂದ ಬಾಡಿಗೆ ಕಟ್ಟಿರಲಿಲ್ವಂತೆ ಮೊಹಮ್ಮದ್. ಬಾಡಿಗೆ ಕಟ್ಟು ಇಲ್ಲ ಮನೆ ಖಾಲಿ ಮಾಡುವಂಥ ಸೂಚನೆ ಕೊಟ್ಟರು. ಬಾಡಿಗೆ ಹಣ ಕೊಡಲ್ಲ ಅಂದಾಗ ಮನೆ ಇಬ್ಬರ ನಡುವೆ ಅಲ್ಲಿ ಗಲಾಟೆ ಆಯಿತು. ಯಾವ ಹಂತಕ್ಕೆ ಅಂದರೆ ಪರಸ್ಪರ ಕೈ ಮಿಲಾಯಿಸಿದ್ರು ಮಾಲೀಕ ಮತ್ತು ಬಾಡಿಗೆದಾರ ಇಬ್ಬರಿಂದಲೂ ಕೂಡ. ಈಗ ಆರ್ಟಿ ನಗರ ಠಾಣೆಯಲ್ಲಿ ದೂರು ಕೊಟ್ಟರು, ಅವರು ಪ್ರತಿ ದೂರು ಕೊಟ್ಟರು. तुझे बोल रहा हूँ, क्यों बोल रहा? तेरे बाप का खा के हूँ, तेरे बाप का खा के हूँ, तेरे बाप का खा के हूँ मैं, तेरे बाप का खा के हूँ, तेरे बाप का खा के बोल रहा है तो पानी यूज कर, पानी पैसे दे कोर्ट में ले जा करके पानी जा कोर्ट में ले जा पानी जा कोर्ट में पानी जा तू भी पैसे ले ले कोर्ट में पानी जा कोर्ट में ले जा पानी जा कोर्ट में पानी जा तू भी पैसे ले ले कोर्ट में ले जा तू जा ले ले कोर्ट में ले जा चलो जा ले ले जा कोर्ट में तुझे बोल रहा हूँ, क्यों बोल रहा? क्या कोर्ट में ले जा, क्या वो अबू भैया आजो भैया ಇಬ್ರು ಜಗಳನೇ ಆಡ್ಬಿಟ್ಟಿದ್ದಾರೆ, ಕೈ ಮಿಲಾಯಿಸಿದ್ದಾರೆ. ನಮ್ದು ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಾಡಿಗೆಗಿದ್ರಲ್ಲ, ಮೇಲ್ಗಡೆ ನಿಂತಿದಾರಲ್ಲ ಅವರು, ಮೊಹಮ್ಮದ್ ಬಾಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಬಾಯ್ ನಮಸ್ಕಾರ. नमस्कार ಏನ್ ಕಂಪ್ಲೇಂಟ್ ಕೊಟ್ರಿ ನೀವು? सर कंप्लेंट तो हम जो है कोर्ट में जा चुकी है. हमने पटिशन जो है कोर्ट में डाल दी है. ಏನಾಯ್ತು ಇಬ್ಬರ ನಡುವೆ ಏನಾಯ್ತು? ಯಾಕೆ ಹೊಡೆದಾಡ್ಕೊಂಡ್ರಿ? 4 लोगों के खिलाफ FIR है.
सैयदा फातिमा इशरत है जो ओनर है, मैंने जिसके नाम पे ಏನಾಯ್ತು ಸರ್? ಯಾಕೆ ಜಗಳ ಆಯ್ತು? वो घर के रेंट का झगड़ा है सर। ನೀವು ರೆಂಟ್ ಕಟ್ಟಿರ್ಲಿಲ್ವಾ? हाँ, वो रेंट दे रहे थे हम, तो उसमें 10 दिन में खाली करने के लिए हमें कहा। हमने 2 महीने का ಎಷ್ಟು वक्त ದಿನ मांगा। ಕೊಟ್ಟಿರ್ಲಿಲ್ಲ ಮೊಹಮ್ಮದ್ ಬಾಯ್? जी ಎಷ್ಟು ತಿಂಗಳು ಕಟ್ಟಿರ್ಲಿಲ್ಲ ರೆಂಟ್ ನೀವು? सर कन्नड़ बदल सर, ಕನ್ನಡ ಗೊತ್ತಿಲ್ಲ ಅಂತನಾ? नाम ಗೊತ್ತಿಲ್ಲ ಸರ್। ಓಕೆ ಓಕೆ, ಈ ಕ್ಷಣ ಬರ್ತಿರೋ, ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಧಾರವಾಡದಿಂದ ಮಗದೊಮ್ಮೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನಕ್ಕೆ ಮಾಜಿ ಮಿನಿಸ್ಟರ್. ಬ್ರೇಕಿಂಗ್ ನ್ಯೂಸ್. ಗುರುವಾರ ಕೂಡ 1 ದಿನದ ನ್ಯಾಯಾಂಗ ಬಂಧನ ಕೊಟ್ಟಿದ್ರು. ಅದಾದ್ಮೇಲೆ ಸಿಬಿಐ ತಮ್ಮ ಕಸ್ಟಡಿಗೆ ತಗೊಂಡಿದ್ರು. ಇದೀಗ ಸಿಬಿಐ ಕಸ್ಟಡಿ ಕೊಡೋದಕ್ಕೆ ಒಪ್ಪಿಲ್ಲ ಕೋರ್ಟ್. ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಮಾಜಿ ಮಿನಿಸ್ಟರ್ಗೆ ನ್ಯಾಯಾಂಗ ಬಂಧನ ಅಂದರೆ ವಿನಯ್ ಕುಲಕರ್ಣಿ ಅವರಿಗೆ ಇದೀಗ ನ್ಯಾಯಾಂಗ ಬಂಧನ. ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಾಜಿ ಮಿನಿಸ್ಟರ್ ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ್ರ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಅರೆಸ್ಟ್ ಮಾಡಲಾಯಿತು ಗುರುವಾರ. ತದನಂತರ 1 ದಿನ ಅಫ್ಕೋರ್ಸ್ ಅವರು ಜೈಲಲ್ಲಿ ಇಟ್ಟಿದ್ರು. ತದನಂತರ CBIನವರು ಅವ್ರ ಕಸ್ಟಡಿಗೆ ಪಡ್ಕೊಂಡ್ರು. ಅದಾಗಿ 3 ದಿನ ಕಳೀತು. ಇವತ್ತು 11 ಗಂಟೆ ನಂತರದಲ್ಲಿ ಅವ್ರನ್ನ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ ನ್ಯಾಯಮೂರ್ತಿಗಳು. ಇದೀಗ CBI ಕಸ್ಟಡಿ ಕೊಡಬೇಕು, ಇನ್ನೂ ಎನ್ಕ್ವೈರಿ ಇದೆ, ಸ್ಥಳ ಹಾಜರಾಗಬೇಕು, ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಅವರು ಕೂಡ ತಮ್ಮ ರಿಕ್ವೆಸ್ಟನ್ನು ರೈಸ್ ಮಾಡಿದರು. ಅಂದರೆ ವಾದ ಪ್ರತಿವಾದ ನಡೆದಿತ್ತು. ಆದರೆ ಇವ್ರ ಪರವಾಗೂ ಕೂಡ CBI ಕಸ್ಟಡಿ ಕೊಡಬಾರ್ದು ಅಂತ ಇವ್ರ ವಾದ ಕೂಡ ಇತ್ತು. ಫೈನಲಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ನವೆಂಬರ್ 9, ನವೆಂಬರ್ 23ರ ತನಕ ವಿನಯ್ ಕುಲಕರ್ಣಿ ಅವರು ಜೈಲಿರ್ತಾರೆ. ಅಂದರೆ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಕಳಿಸಿದ್ದಾರೆ. CBI ಕಸ್ಟಡಿಗೆ ಕೊಡೋದಕ್ಕೆ ನ್ಯಾಯಮೂರ್ತಿಗಳು ಒಪ್ಪಿಲ್ಲ. ನೇರವಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನವೆಂಬರ್ 23ನೇ ತಾರೀಕು ತನಕ ಜೈಲಿನಲ್ಲಿರ್ತಾರೆ ಮಾಜಿ ಮಿನಿಸ್ಟರ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೋರ್ಟ್ ಆವರಣದಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದೆ. ಮಂಜುನಾಥ್, ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಹರೀಶ್. ವಾದ ಪ್ರತಿವಾದದಲ್ಲಿ ಏನೇನಿತ್ತು ಅಂಶಗಳು? ಹೌದು ಹರೀಶ್, ಈಗಾಗಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ 3 ದಿನಗಳ ಕಾಲ ಏನು CBI ವಶದಲ್ಲಿ ನೀಡಿತ್ತು ನ್ಯಾಯಾಲಯ. ಆದ್ರೆ ಇವತ್ತು ಕೂಡ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶ ಮಾಡಿತ್ತು. ಆದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ನ್ಯಾಯಾಧೀಶರು ಏನು ವಿಚಾರಣೆಯನ್ನ ನಡೆಸಿದ್ರು. ಏನು ವಿನಯ್ ಕುಲಕರ್ಣಿ ಪರ ವಕೀಲರು ಮತ್ತು ಹಾಗೂ CBI ಅಧಿಕಾರಿಗಳ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಅಂತಂದ್ರೆ ಈಗಾಗಲೇ ಕೂಡ ಏನು CBI ಅಧಿಕಾರಿಗಳು ಕೂಡ ಏನು ಹೆಚ್ಚಿನ ದಿನಗಳ ಕಾಲ ಏನು ತನಿಖೆಗೆ ತಮ್ಮ ವಶಕ್ಕೆ ಕೇಳಿದ್ರು. ಆದ್ರೆ ಏನು ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಏನು ಧಾರವಾಡ ಜಿಲ್ಲಾ ನ್ಯಾಯಾಲಯದ 3ನೇ ಹೆಚ್ಚುವರಿ ನ್ಯಾಯಾಧೀಶರು ಕೂಡ ಏನು ಈಗಾಗಲೇ ನವೆಂಬರ್ 23 ಒಳಗೆ ದೇಶನ ನೀಡಿ ಆದೇಶವನ್ನ ಮಾಡಿದ್ದಾರೆ ಹರೀಶ್. ಓಕೆ, ಬಟ್ CBIನವರ ಒಂದಷ್ಟು ದಾಖಲೆಗಳು ಯಾವುದು ಕೂಡ ಇವತ್ತು ಕೆಲಸ ಮಾಡಲಿಲ್ಲ. ಅದು ಹೌದು ಹರೀಶ್, ಈಗಾಗಲೇ ಏನು 3 ದಿನಗಳ ಕಾಲ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ವಶಪಡಿಸಿಕೊಂಡಿದ್ರು. ಅದು ಪ್ರತಿಯೊಂದು ದಾಖಲೆಯನ್ನ ಸಮೇತವಾಗಿ ಅವರನ್ನ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರು ಕೆಲವೊಂದು ವಿಚಾರದಲ್ಲಿ ಏನು CBI ತನಿಖೆಗೆ ಸಹಕಾರ ನೀಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲೂ ಕೂಡ ಏನು ಕೆಲವೊಂದು ದಿನಗಳು ಇನ್ನು 2-3 ದಿನ ಏನು CBI ವಶ ನೀಡಬೇಕೆಂದು CBI ಅಧಿಕಾರಿ ಏನು ಹೊಸ ವಕೀಲರು ಕೂಡ ಏನು ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಆದ್ರೆ ಇಬ್ಬರು ಒಂದು ವಾದವನ್ನ ಆಲಿಸಿದಂತ ಏನು ನ್ಯಾಯಾಧೀಶರು ಕೂಡ ಏನು ನವೆಂಬರ್ 23ರವರೆಗೆ ಜೇಸಿಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಹರೀಶ್. ಓಕೆ, ಬಟ್ ಈಗ ಅವ್ರನ್ನ ಎಲ್ಲಿರಿಸ್ತಾರೆ? ಬೆಳಗ್ಗೆ ಹಿಂಡಲಗ ಜೈಲ? ಹೌದು ಹರೀಶ್, ಈಗಾಗಲೇ ಕೂಡ ಈ ಮೊದಲು ಕೂಡ ಅವ್ರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾಕಂತಂದ್ರೆ ಧಾರವಾಡದ ಕಾರಾಗೃಹದಲ್ಲಿ ಕೂಡ ಈ ಕೊಲೆಗೆ ಸಂಬಂಧಪಟ್ಟಂತ ಆರೋಪಿಗಳು ಒಳಗಡೆ ಇರೋದ್ರಿಂದ ಇವರನ್ನ ಏನು ಬೆಳಗಾವಿ ಹಿಂಡಲ್ಗೆ ಜೈಲಿನಲ್ಲಿ ಇರಿಸಲಾಗಿತ್ತು. ಇವತ್ತು ಕೂಡ ಏನು ಈಗಾಗಲೇ ಕೂಡ ಹುಬ್ಬಳ್ಳಿಯ CAR ಮೈದಾನದಲ್ಲಿ ಕೂಡ ಅದರಿಂದ ಏನು ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ಇವ್ರನ್ನ 23ರವರೆಗೆ ಏನು ನ್ಯಾಯಾಂಗ ಆದೇಶ ನೀಡಿದ್ರೆ. ಈ ನೆಲೆಯಲ್ಲೂ ಕೂಡ ಏನು ಹುಬ್ಬಳ್ಳಿಯಿಂದ ಅವ್ರನ್ನ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕಳಿಸುವಂತ ಎಲ್ಲ ಸಿದ್ಧತೆ ಇದೆ. ಸುಳ್ಳು ಕುಣಿತಿರ್ಬೇಕಾದ್ರೆ ಸತ್ಯ ಅಳುತ್ತೆ. ನಾನು ಇದರಿಂದ ಹೊರಗೆ ಬರ್ತೀನಿ, ಸತ್ಯದ ತಳಹದಿಯಿಂದ ಎದ್ದು ಗೆದ್ದು ಬರ್ತೀನಿ ನಾನು ಅಂತೆಲ್ಲ ಟ್ವೀಟ್ ಮಾಡಿದ್ರು ವಿನಯ್ ಕುಲಕರ್ಣಿ ಅವರು. ನೀವು ಕೂಡ ಟ್ವೀಟ್ ಓದಿದ್ದೀರಿ. ಏನು ಹೇಳ್ತಾರೆ ಅವ್ರ ಕಡೆ ಲಾಯರ್? ಏನು ಹೇಳ್ತಾರೆ ಅವ್ರ ಕಡೆಯವ್ರು? ಏನು ಮಾತಾಡ್ತಾರೆ? ಈಗಾಗಲೇ ನಾವು ಕೂಡ ಏನು
ವಕೀಲರನ್ನ ಕೂಡ ಸಂಪರ್ಕ ಮಾಡೋಕೆ ಮುಂದಾಗಿದ್ವಿ. ಆದ್ರೆ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋಕೆ ಈ ಮೊದಲಿಂದಲೂ ಏನು ಕೇಸ್ ಆರಂಭವಾದಾಗಿನಿಂದ ಇವತ್ತಿನವರೆಗೂ ಕೂಡ ವಿನಯ್ ಕುಲಕರ್ಣಿಯ ಪರ ವಕೀಲರು ಕೂಡ ಮಾಧ್ಯಮಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಇನ್ನೊಂದ್ ಕಡೆ ಸಿಬಿಐ ಅಧಿಕಾರಿಗಳು ಕೂಡ ಎನ್ಕ್ವೈರಿ ಮಾಡೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ಕೇಸ್ ಇರೋದ್ರಿಂದ ಕೂಡ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಮಾಹಿತಿ ನೀಡದಂತೆ ಕೂಡ ವಕೀಲರು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು ಅಂತ ಹೇಳ್ಬೋದು ಹರೀಶ್. ಓಕೆ, ಬಟ್ ಈಗ ಬೆಳಗ್ಗೆಯಿಂದ ಒಂದು ಆಡಿಯೋ ವೈರಲ್ ಕೂಡ ಆಗಿತ್ತು, ಜೊತೆಗೆ ತುಂಬಾ ಅಂದ್ರೆ ಕಾರ್ಯಕರ್ತರೆಲ್ಲ ತುಂಬಾ ಸೇರಿದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ಹೇಗಿದೆ ಅಲ್ಲಿನ ಬೆಳವಣಿಗೆ ಹೇಗಿದೆ? ಹೌದು ಹರೀಶ್, ಈಗಾಗಲೇ ಏನು ಇವತ್ತು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಆದೇಶವನ್ನ ನ್ಯಾಯಾಧೀಶರು ನೀಡಿದ್ರು. ಆ ಹಿನ್ನೆಲೆಯಲ್ಲೂ ಕೂಡ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಏನು ನ್ಯಾಯಾಲಯದ ಆವರಣದಲ್ಲಿ ಬರಬೇಕೆಂದು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಮೂಲಕ ಮೆಸೇಜ್ ಅನ್ನ ಹರಿಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲೂ ಕೂಡ ಅವ್ರ ನ್ಯಾಯಾಧೀಶರು ಕೂಡ ಆದೇಶವನ್ನ ಮೀರಿ ಯಾರು ಕೂಡ ಇಲ್ಲಿ ಸೇರ್ಬಾರ್ದೆಂಬ ಆದೇಶವನ್ನ. ಇದೇ ಕಾರಣ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಳಸ್ಕೊಂಡಿದ್ದು, ಅಂದ್ರೆ ಆ ತರ ಎನ್ಕ್ವೈರಿ ಮಾಡಿದ್ದು. ಹೌದು 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 ಹರೀಶ್, ಯಾಕಂತಂದ್ರೆ ಇಲ್ಲಿ ನ್ಯಾಯಾಲಯಕ್ಕೆ ವಿನಯ್ ಕುಲಕರ್ಣಿಯವ್ರನ್ನ ಕರೆತಂದ್ರೆ ಇಲ್ಲಿ ಕಾರ್ಯಕರ್ತರು ಸೇರಿ ಗಲಾಟೆ ಏನಾದ್ರು ನಡೆದ್ರೆ ಅದಕ್ಕೊಂದು ಕಪ್ಪು ಚುಕ್ಕೆ ಮೂಡುತ್ತಂಬ ಹಿನ್ನೆಲೆಯಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಮೇಲಧಿಕಾರಿಗೆ ಸೂಚನೆ ಮೇರೆಗೆ ಇನ್ನು ಹುಬ್ಬಳ್ಳಿಯಿಂದ ವಿಡಿಯೋ ಕಾನ್ಫರೆನ್ಸ್ ನ್ಯಾಯಾಧೀಶರು ಕೂಡ ನಡೆಸಿ ಒಂದು ಇವತ್ತಿನ ಆದೇಶವನ್ನ ನೀಡಿದ್ದಾರೆ. 23ವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮಂಜು, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.